ಟಿವಿ 24 ನ್ಯೂಸ್ ವಾಹಿನಿಗೆ ಸ್ವಾಗತ. ಹಾವೇರಿ ಜಿಲ್ಲೆ ಶಿಗ್ಗಾಂವ ಪಟ್ಟಣದಲ್ಲಿ ದಿನಾಂಕ 9/7/2025 ಬುಧವಾರ ದಿವಸದಂದು ಕರ್ನಾಟಕ ರಕ್ಷಣಾ ವೇದಿಕೆ ಗಜಸೇನೆ ಕಾರ್ಯಕರ್ತರು ರಾಜ್ಯದ ಶಾಲೆಗಳಲ್ಲಿ ದ್ವಿಭಾಷಾ ನೀತಿ ಜಾರಿಗೆ ಆಗ್ರಹಿಸಿ ಮಾನ್ಯ ಶಿಗ್ಗಾಂವ ತಹಸೀಲ್ದಾರ್ ಯಲ್ಲಪ್ಪ ಗೋಣೆಣ್ಣವರ್ ಅವರಿಗೆ ಮನವಿ ಸಲ್ಲಿಸಲಾಗಿತ್ತು. ಪಠ್ಯಕ್ರಮದಿಂದ ಹಿಂದಿ ಭಾಷೆ ಹೊರಗಿಡುವಂತೆ ಪ್ರತಿಭಟನೆಯನ್ನ ರಾಜ್ಯದ ಎಲ್ಲ ಶಾಲೆಯಲ್ಲಿ ಕನ್ನಡ ಮತ್ತು ಇಂಗ್ಲಿಷ್ ಭಾಷೆ ಕಡ್ಡಾಯಗೊಳಿಸುವ ದ್ವಿಭಾಷಾ ನೀತಿ ಜಾರಿಗೆ ತರಬೇಕು. ತೃತೀಯ ಭಾಷಾ ಹಿಂದಿಯನ್ನ ಪಠ್ಯಕ್ರಮದಿಂದ ತೆಗೆಯಬೇಕು ಅಂತ ಆಗ್ರಹಿಸಿ ತಾಲೂಕು ಕರ್ನಾಟಕ ರಕ್ಷಣಾ ವೇದಿಕೆ ಗಜಸೇನೆ ಕಾರ್ಯಕರ್ತರು ಆದ ತಾಲೂಕು ಅಧ್ಯಕ್ಷರು ಆದ ಶ್ರೀ ಶೇಖಪ್ಪ ದೀಪಾವಳಿ, ಜಿಲ್ಲಾಧ್ಯಕ್ಷರು ಆದ ಶ್ರೀ ಮಂಜುನಾಥ್ ಓಲೇಕರ್, ಜಿಲ್ಲಾ ಕಾರ್ಯಾಧ್ಯಕ್ಷರು ಆದ ಪುಟ್ಟಪ್ಪ ಹಿತ್ತಲಮನಿ, ಜಿಲ್ಲಾ ಉಪಾಧ್ಯಕ್ಷರು ಆದ ಪಕ್ಕಿರೇಶ್ ಕಟ್ಟಿಮನಿ, ಜಿಲ್ಲಾ ಮಹಿಳಾ ಘಟಕದ ಅಧ್ಯಕ್ಷರು ಆದ ಶ್ರೀಮತಿ ಮಮತಾ ಕಟ್ಟಿಪ್ಪನವರ್, ತಾಲೂಕು ಉಪಾಧ್ಯಕ್ಷರು ಆದ ಶ್ರೀ ಶಿವಕುಮಾರ್, ಶ್ರೀಮತಿ ಪ್ರೇಮ ನಾರಾಯಣಸ್ವಾಮಿ, ಶ್ರೀಮತಿ ಸುಧಾ ಪಾಟೀಲ್, ಶ್ರೀಮತಿ ಗೌರಮ್ಮ ಬೆಲ್ಲದ್, ಶ್ರೀಮತಿ ಲತಾ ಕಳ್ಳಿಹಾಳ್, ಶ್ರೀಮತಿ ಹಾಲಮ್ಮ ಹಿರೇಗೌಡರು, ಶ್ರೀಮತಿ ಪಾರ್ವತಿ ಕುಬಾರಿ, ಶ್ರೀಮತಿ ಸಾವಿತ್ರಿ ಹೊಸರಿಕ್ತಿ, ಶ್ರೀಮತಿ ನೀಲಾಂಬಿಕಾ ನಿಡಗುಂದಿ, ಶ್ರೀಮತಿ ಗಿರಿಜಮ್ಮ ನಿಡಗುಂದಿ, ಶ್ರೀಮತಿ ರೇಣುಕಾ ಮಾನೆಗಾರ್, ಶ್ರೀಮತಿ ಸೌಭಾಗ್ಯ ಬರಮಗೌಡರು, ಶ್ರೀಮತಿ ಶಾರದಾ ಮೇಗಳಮನಿ, ಶ್ರೀ ಶ್ರೀನಿವಾಸ್ ಚಕ್ರಸಾಲಿ, ಶ್ರೀ ಪ್ರಮೋದ್ ಹಡಪದ್, ಶ್ರೀ ಜಯರಾಜ್ ಹಾದಿಮನಿ, ಶ್ರೀ ಆಕಾಶ್ ವನಹಳ್ಳಿ, ಶ್ರೀ ಗಗನದೀಪ ಹಡಪದ್, ಮಣಿಕಂಠ ಕೋಟಬಾಗಿ ಸೇರಿ ಅನೇಕರು ಉಪಸ್ಥಿತರಿದ್ದರು. ಕನ್ನಡಿಗರ ಮೆಚ್ಚಿನ ನಿಮ್ಮ ಟಿವಿ 24 ಕನ್ನಡ ನ್ಯೂಸ್ ವಾಹಿನಿ ಇದೀಗ ಟಿವಿಯಲ್ಲಿ ಲಭ್ಯ. ಕರ್ನಾಟಕ ಮತ್ತು ದೇಶ ವಿದೇಶದ 360 ಡಿಗ್ರಿ ಸುದ್ದಿ ಹಾಗೂ ಉತ್ತರ ಕರ್ನಾಟಕ, ಬೆಳಗಾವಿ, ಬಾಗಲಕೋಟೆ, ಧಾರವಾಡ, ಹಾವೇರಿ, ಗದಗ, ಬಿಜಾಪುರ ಜಿಲ್ಲೆಯ ಕ್ಷಣ ಕ್ಷಣದ ವಿವರವನ್ನ ಪಡೆಯುವುದಕ್ಕೆ ಟಿವಿ 24 ಕನ್ನಡ ನ್ಯೂಸ್ ವಾಹಿನಿಯನ್ನ ಲೈಕ್ ಮಾಡಿ, ವಿಡಿಯೋಗಳನ್ನ ಶೇರ್ ಮಾಡಿ, ಕಮೆಂಟ್ ಮಾಡುವ ಮೂಲಕ ನಮ್ಮ ವಾಹಿನಿಗೆ ಸಹಕಾರ ನೀಡಿ ಮತ್ತು ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.